ಹೇಳಕ ಬಂದಿನಿ. ಹೇಳಂದ್ರೆ ಹೇಳ್ತ ಬೇಡ. ಪನ್ನಸ್ ಕೊಡು ಅವರಿಗೆ. ನೀನೇ ಹೇಳಕಿಸಂದ್ರ ನೀ ಏನ್ ಹೇಳ್ತಿ ಅದೇ ಹೇಳು. ನಾ ಹೇಳ್ದೆ ನೀ ಹೇಳಕ್ಕೆ. ನೋಡ್ರಪ್ಪ, ಇದು ಜರ ಮಕ ತೆಳ ಮಾಡ್ರಿ. ಮುಂದಕ್ಕೆ ಸರಿ ಸರ್. ಎರಡೇ ಮಿನಿಷೆ ಭಾಳ ಇಲ್ಲ ಬಾಬಾ. ಎರಡೇ ಮಿನಿಟ್ ಜರ ತಡಿ. ನೋಡ್ರಿ, ದೇವ್ರ ಹಿರಿಯರ ಕೂತವ್ರು ಎಲ್ಲರಿಗೂ ನಮಸ್ಕಾರ ಹೇಳು. ಏನೋ ಸದ್ಭಕ್ತಿ ಒಂದು 50 ರೂಪಾಯಿ ಮಾಡಬೇಕು ಪ್ರೇಮದಿಂದ ಬಂದಿದೆ. ನೀವು ಬಿ ಜಗ ಎಲ್ಲ ತಿರುಗಾಡಿ ಬರ್ತೀರಿ, ಜಗ ಎಲ್ಲ ಹಾಡ್ತೀರಿ. ಹರದೇಶಿ ನಾಗೇಶಿ ಅಂದ್ರೆ ಎದಕ್ಕೆ ಪದ್ಯ ಅದಾವ, ಏನು ಪದ್ಯ ಅದಾವ, ಯಾವ ಮಾತಿಗೆ ಪದ್ಯ ಅದಾವ, ಇದು ಬಿಡಿಸಿ ಹೇಳ್ಬೇಕಂತ ಹಡ್ಕೆ ಹಚ್ತಾರೆ. ತಿರುಗಿ ಇದಕ್ಕೆ ಅರ್ಥ 10 ಮಂದಿ ಕೇಳಿದ್ರೆ 1000 ಮಂದಿ ಕೇಳ್ತಾರೆ. 1000 ಮಂದಿ ನೋಡ್ರಿ ಫಾಸ್ಟ್ ಬಿತ್ತಂದ್ರೆ ಜಗನೇ ಓಡಿ ಬರ್ತದೆ. ನೀವು ಯಾವ ಅಡಿಕೆ ಮಾತು ಹಾಡ್ಲಿಕ್ತೀರಿ, ಯಾವ ಮಾತು ಬಿಡ್ಲಿಕತ್ತೀರಿ, ಸಭೆಗೆ ಒಂದರ ಒಪ್ಪುವಂಥ ಶಬ್ದಗಳು ನಿಮ್ಮ ಏನದಾವ ಬಿಡಿಸಿ ಹಾಡ್ಬೇಕಂತ ನಮ್ದು ವಿನಂತಿ. ದಯ ಎಲ್ಲರಿಗೂ ಮನಸ್ಸಿನ ಮಾತು ಶಬ್ದ ಬಿಟ್ಟು ಬಿಡೋರಿ. ಲಕ್ಷ್ಮಣ ಅಂಬಾಜಿ ವಾಗ್ಮಾರೆ, ಲಕ್ಷ್ಮಣ ಕಾಕ ಅವರು ಅಂಬಾಜಿ ವಾಗ್ಮಾರೆ ಸಾಕಿನ. ನಿತ್ಯ ಇದ್ರ ಅತ್ತಾಳ ಯಾಕ ನಿನ್ನ ಮಾಯೆ, ತೂತಿನ ಗಡಿಗೆ ಸೋರಿಯ ಅತ್ತತ್ತು ಸರಿದು ಹೊರಗ ಕುಂತಾಳ ಕಣ್ಣ ಮಾಯೆ. ಸರುದು ಹೊರಗ ಕುಂತಾಳ ಕಣ್ಣ ಆತ್ಮನ ತೆಳಗ ಭಗ್ಯಾಳ ಯಾಕ ನಿನ್ನ ಮಾಯಿ, ಮನ್ಮತನ ಬುಡುಕ ಭಗ್ಯಾಳ ಯಾಕ ನಿನ್ನ ಮಾಯಿ. ಮತಿಯಾಗಿ ಮನ್ನತನ ವೀರ ಸ್ವೀಕರಿಸಿ ನಡುವ ಹಿಗ್ಗಾಳ ಕಣ್ಣ ರತಿಯಾಗಿ ಮನ್ಮಥನ ವೀರ ಸ್ವೀಕರಿಸಿ ನಡುವ ಹಿಗ್ಗಾಳ ಕಣ್ಣ ಅವಧಿಯವರಿಗೆ ಇದ್ದಳಕ ನಿನ್ನ ಮಾಯೆ, ಅವಧಿ ಮೀರಿ ಬಿದ್ದಳಕ ನಿನ್ನ ಮಾಯೆ. ಅಧಿಪತಿ ಬಿಟ್ಟು ಹಾದ ಸುಡುಗಾರ ಧಾರಿಲೆ ಎದ್ದಳಕ ನಿನ್ನ ಸಭಾಸಭಿಕರಿಗೆಲ್ಲ ಶರವಾಗಿ ಕರಮಗುದಿ ಹೇಳೋದು ಏನಪ್ಪಾ ಅಂತಂದ್ರ, ಏನ್ ಹೇಳ್ಬೇಕಂದ್ರಿ, ಈ ಹೆಣ್ಮಕ್ಳ ಚಟ ಹೆಂಗದಪ್ಪ ಅಂತಂದ್ರ, ಒಂದ್ 5-6 ಮಂದಿ ಹೆಣ್ಮಕ್ಳು ಕೂಡಿ ಮೀಣಗಾರ ಮಂದಿ ಏನ್ ಮಾಡಿದ್ರತ್ರಿ, ಅಚ್ಚಿ ಕಡೆ ಊರಾಗ ಹೋಗಿ ಅವ್ ಮೀಣ ಮಾರ್ಕೊಂಡ್ ಬರ್ಬೇಕ ತಿಳ್ಕೊಂಡು ಮತ್ತೊಂದು ಊರಿಗೆ ಹೋದ್ವತ್ರಿ. ಹೊಳಿ ದಾಟಿ ಹೋದು ಹೋಗು ಹೊತ್ನಾಗ ಹೊಳಿ ಬಂದಿದ್ದಿಲ್ಲ. ಹೌದಲ್ರಿ, ಅವ್ ಮೀಣ ಮಾರ್ಕೊಂಡು ಹೊಳಿ ಬರೋದ್ರೊಳಗ ಭಯಂಕರ ಮಳೆ ಆಗಿಬಿಟ್ಟು ಹಳ್ಳ ಕೊಳ್ಳೆ ಎಲ್ಲ ಹರಿಲಾಕತ್ತಿದ್ದು. ಅವಾಗ ಅಲ್ಲಿ ಮೀಣ ಮಾರ್ಕೊಂಡು ಹೊಳಿ ಬರೋದ್ರೊಳಗಾಗಿ ಏನಾಯ್ತು, ಏನಾಗದ್ರಿ, ಹೊತ್ತು ಮುಳುಗುತ್ತೀರಪ್ಪ, ಹೊತ್ತು ಮುಳುಗಿದ ಟೈಮ್ ಒಳಗ ಹಳ್ಳ ಕೊಳ್ಳ ಎಲ್ಲ ಹರಿಲಾಕತ್ತು. ಕರೆ ಬರುವಾಗ ಹೊಳಿ ಇದ್ದಿದ್ದಿಲ್ಲ, ಇನ್ನು ಹೊಳಿ ದಾಟಿ ಅಚ್ಚಿ ಕಡೆ ಹೋಗ್ಬೇಕಾದ್ರೆ ಹೆಂಗ್ ಮಾಡುದು, ಇಲ್ಲರ ನಮಗ್ ಹೊತ್ತು ಮುಳುಗುತ್ತು. ಹೌದಲ್ರಿ, ಅವಾಗ ಅವು ಮೀನುಗಾರ ಹೆಣ್ಮಕ್ಳು ಏನ್ ವಿಚಾರ ಮಾಡುದು, ಏನ್ ವಿಚಾರ ಮಾಡ್ತಾರ್ರಿ, ಹೆಂಗಾದ್ರು ಈ ಊರಾಗ ನಮಗ್ ಹೋಗಾರ್ಗ ಹಂಗ ಒಂದು ಬಿಗ್ತಾನದ. ಆಕಿನ ಮನೆಗೆ ಹೋದ್ರಾಯ್ತು, ನನಗೆ ಆಕಿ ಎಲ್ಲ ನಮಗೆ ಆಧಾರ ಸತ್ಕಾರ ಮಾಡ್ತಾಳ. ಹೆಂಗ್ ವಿಚಾರ ಮಾಡ್ಕೊಂಡು ಇವು ಮಿಡ್ಗಾರ ಹೆಣ್ಪಿಸ್ರು ಹೋದ್ರಿಪ್ಪ ಈಕಿನಂತವೇ ಅವು. ಇದು ಏನಾಗ ಇಡ ಚಾಲು ಮಾಡಿತ್ತಲ್ಲ, ಒಮ್ಮೆ ರಿಕಾರ್ಡ್ ಚಾಲು ಆಯ್ತಪ್ಪ ಅಂತಂದ್ರೆ ಒತ್ತಟೆ ಒದರುದ್ರಿ. ಅವ್ರದ್ದು ಹೆಂಗಾಗ್ಯದ್ರಿ ಮಾಸ್ತರ, ಸುಮ್ಮ ಬಾಯಿಗೆ ಬಂದಿದ್ ಬಕಾಸದು. ಹೌದಲ್ರಿ, ಅವ್ರದೊಂದು ಬೇರೆ ಆಗ್ಯದ್ರಿ. ತಂಗಿ ಇದು ಯಾವಾಗ ಕೇಳಿ ತಿಳ್ಕೊಂಡಿದೀನಿ, ಹೆಂಗದ್ರಿ, ಸಂತಾನ ಮದ್ರಿ ಸಂಜಿ ಕಡೆ ಕೋಲಿ ಒಯ್ದ ಮಗಳ ಒದರಿ ಅಂತೇಳಿ. ಹೌದಲ್ರಿ, ಬಹಳ ಹುಷಾರಿಂದ ಹಾಡು. ಯಾರ ಮಗಳಾಗ ನೀ
ಮಾಡ್ಲಕತ್ತಿದೆ ಅನ್ನೋದು ತಿಳ್ಕೊ. ಯಾರು ಬಂದಾರ ಯಾರು ಕೂಡ ಹ್ಯಾಂಗ್ ಮಾತಾಡ್ಬೇಕು ಅನ್ನೋದು ಮೊದಲು ಅರಿತುಕೊಂಡು ಮಾತಾಡ್ನಿ. ಹೌದಲ್ರಿ ಮಾಸ್ತರ? ಅದಕ್ಕ ಏನಂದ್ರಿ ಮಾಸ್ತರ? ಏನತ್ತ ಕುರ್ಸಾಲೆಗಳೇ ಹೌದಲ್ರಿ? ಕುರ್ಸಗಿತ್ತಿ ಮಗಳಿಗೆ ಕುರುಸಾಲಿಗಿತ್ತಿ ಮಗಳು ಕುರುಸಾಲೆಗಳತ್ತಾಳ ನಮಗೆ. ಅದು ಕುರುಸಾಲೆ ಅನ್ನುವಂತ ಶಬ್ದ ಯಾವಾಗ ಬಂದದ ಅಂತ ಕೇಳಿದ್ರೆ ಮಾಸ್ತರ ತಿಪ್ಪಲದ ಅದು ಹೇಳಕ್ ಬರಲಿ ಈಕಿಗೆ ಅನ್ನೋದೆಲ್ಲ ಅಲ್ಲಕ್ ಬರ್ತದ್ರಿ. ಈಗ ಹಾಟೆ ಅಂತಾಳಿಕಿ ಹಾಟೆ ಯಾವಾಗ ಬಂದದ ಇದು ವೇಳ ಮಾತು ತಿಪ್ಪಲದ ನೋಡ ಮತ್ತ. ಯಾಕಂದ್ರ ಮತ್ತೇನು ಹೇಳ್ತಮ್ಮ, ಏನೇನ್ ಹೇಳ್ಯಾರಿ? ನಮಗೊಬ್ರು ಜ್ಞಾನಿಗಳು ಕರೆದು ಕೇಳ್ತಾರ. ಏನ್ ಕೇಳ್ತಾರ್ರಿ? ಯಾಕಂದ್ರ ಹೆಣ್ಮಗಳು ನಾನೇ ಹಡ್ದಿನಿ ಅಂತ ತಿಳ್ಕೊಂಡು ಬಾಳ ಹೇಳಕತ್ತಾಳ್ತಮ್ಮ. ಬಾಳ ಹೇಳ್ಯಾರಿ. 9 ತಿಂಗಳು 9 ದಿವಸ ತಾಯಿ ಹೊಟ್ಟೆ ಆಗಿರುವ ಹೊತ್ನ್ಯಾಗ ಯಾವ ಮನೇಲಿ ಹಾಲು ಕುಡಿಸ್ಯಾಳಕಿ ಕೇಳ ತಿಳ್ಕೊಂಡು ಪ್ರಶ್ನೆ ಮಾಡ್ಯಾರ. ಈಗ ನಮ್ಗೆ ಹೌದಲ್ರಿ? ಹೊರಗೆ ಬಂದ ಬಳಕ ನೀ ಹಾಲು ಕುಡಿಸಿರ್ಬೇಕು, ಅವ್ನಿಗೆ ಕುಂಡಿ ತೊಳೆದಿರ್ಬೇಕು, ನೀನು ಸುಂಬಳ ವರ್ಷಿರ್ಬೇಕು. ಖರೆ ಅದ ತಾಯಿ ಹೊಟ್ಟಾಗ 9 ತಿಂಗಳು 9 ದಿವಸ ಇರೋ ತನಕ ಅಲ್ಲಿ ಯಾವ ಮಲೀಲೆ ನೀ ಹಾಲು ಕುಡಿಸಿದಿ ಅಂತ ಕೇಳತ್ತ ನನಗೆ ಹೇಳ್ಯಾರ. ಈಗ ಹೊರಗೆ ಹೋಗ್ಯಾಡ್ರಿ ಹೆಣ್ಮಗಳು. ಹೌದಲ್ರಿ? ಬಂದ ಬಳಕ ನೀವು ಎಲ್ಲರೂ ಕೇಳದವ್ರು ಇದ್ರಿ ಅಕ್ಕಿ ಕೇಳ್ರಿ ಹೊಳಿ ಬರ್ನ. ಅಕ್ಕಿ ತಾಯಿ ಹೊಟ್ಟಾಗ ಇದ್ದಾಗ ಅಕ್ಕಿ ಯಾವ ಮಲೀಲೆ ಹಾಲು ಕುಡಿಸ್ಯಾಳ. ಹೌದಲ್ರಿ? ಯಾಕ್ರಿ? ಇದು ಪಂಚಕರ್ಣಿದ ಒಳಗೆ ಬಂದಿರುವಂತ ಮಾತದ. ಯಾಕಪ್ಪ ಅಂತಂದ್ರೆ ಪಂಚಕರ್ಣಿ ಓದ್ಕೊಂಡವ್ರು ಇಲ್ಲಿ ಬಂದಾರ. ಪಂಚಕರ್ಣಿ ಓದ್ಕೊಂಡಂತವ್ರ ಜ್ಞಾನಿಗಳ ನಮಗೆ ಕರೆದು ಹೇಳ್ಯಾರ. ಈಗ ಯಾಕಪ್ಪ ಅಂತಂದ್ರೆ ಪಂಚಮಭೂತಾದಿಗಳು ಹ್ಯಾಂಗ್ ಹುಟ್ಟುದು, 816 ಶಕಿಲಗಳಿಂದ ಇದು ಗಡಚಕ್ರಿ ಹ್ಯಾಂಗ ತಯಾರಾಗ್ಯದ ಅನ್ನುವಂಥದ್ದು ಪೂರಾನೇ ಅದ್ರೊಳಗೆ ಪಂಚಕರ್ಣದೊಳಗೆ ಬಂದಾವ. ಇಲ್ಲಿ ಒಂದು ಮಾತು ಸಂಶಯ ಬರ್ತದೆ ನನಗೆ. ಈಗ ಒಂದು ಹುಡುಗ ಒಂದು ಹುಡುಗಿ ಕೂಡಿಸಿ ಲಗ್ನ ಮಾಡ್ತಾರೆ. ಲಗ್ನ ಮಾಡಿದ ಕೂಡಲೇ ಆ ಗಂಡ ಹೆಂಡತಿ ಇಬ್ರು ಕೂಡ್ಬೇಕಾದ್ರ ತಿಥಿ ಅದಾವ. 16 ದಿನ ತನಕ ತಿಥಿ ಅದಾವ, ಒಳ್ಳೆ ತಿಥಿಗಳು. ಈಗ ಸಿಕ್ಕಂಗ್ ಕೂಡ್ಲಕತ್ತ ಬಿಡ್ರಿ, ಅದು ಒಂದು ಸಂಧ್ಯಾಗ ನಿಂತ್ಕರೆ ಫೋನ್ ಹಸ್ತದ, ಅದು ಒಂದು ಸಂಧ್ಯಾಗ ನಿಂತ ಫೋನ್ ಹಸ್ತದ. ಎರಡು ಕೂಡಿ ಹೋದವಪ್ಪ ಅಂತಂದ್ರ ಅವಕ್ಕೆ ತಿಥಿನೂ ಇಲ್ಲ ಮಿತಿನೂ ಇಲ್ಲ. ಮಂದಿ ಮಕ್ಕಳನ್ನು ಬೇಕಾಗಿಲ್ಲ. ಅಲ್ಲಿ ಬರೋದ್ರೊಳಗಾಗಿ ಒಂದ್ 2 ಕೈಯಾಗ ಬಾಲ ಬಚ್ಚಗಳು ಹಿಡ್ಕೊಂಡೇ ಬರ್ತಾವ. ಇವಕ್ಕೇನು ತಿಥಿನೂ ಇಲ್ಲ ಮುಹೂರ್ತನೂ ಇಲ್ಲ. ಇನ್ನ ಜ್ಯೋತಿಷದ ಪ್ರಕಾರ ಪಂಚಾಂಗ ಪ್ರಕಾರ ಜ್ಞಾನ ಭಾಂಡಾರ ಪ್ರಕಾರವಾಗಿ ನೋಡ್ಬೇಕಾದ್ರ 16 ದಿನ ತನಕ ಈಕಿಗೆ ತಿಥಿ ಅದಾವ. 1ನೇ ದಿವಸ 2ನೇ ದಿವಸ ಹಿಂಗ 16 ದಿನ ತನಕನು ನಮ್ಮ ಈಕಿನ ಬಲ್ಲಿ ಹೋದ್ರ 16 ದಿನ ತನಕ ಹೋಗಿ ಮುಟ್ಟದನಪ್ಪ ಅಂತಂದ್ರ 1ನೇ ದಿವಸಕ್ಕೆ ಎಂತದ ಮಗ ಹುಡುಕ್ತದ. ಎಂತ ಹುಡ್ತೈತ್ರಿ ಮಾಸ್ತರ್? ಮುಂದೆ ಲಾಸ್ಟಿಗೆ 16ನೇ ದಿವಸಕ್ಕೆ ಬಂದು ನಮ್ಮ ಅಪ್ಪಿಗೆ ಮುಟ್ಟದಂದ್ರ ಮಗ ಎಂತದ್ ಹುಡುಕ್ತದ. ಈಕಿನೇ ಹುಡುಗ ಹಾಡ್ದಿನ ಅಂತ ಹೇಳಿಲ್ರಿ, ಮತ್ತೆ ಆಕಿನ ಮಾತು ಆಕಿಗೆ ಕೇಳ್ಬೇಕಲ್ಲ. ಇದು ಅಲ್ಲ ನಮ್ಮ ಆದಿಶಕ್ತಿ ಮೊದಲ ಅದಾಳ ಅಂತ ಹೇಳ. ಆದಿಶಕ್ತಿಗೆ ತಯಾರು ಮಾಡಿದವ್ರು ಯಾರು ಅಂತ ನಾ ಕೇಳೀನಿ ನಿನಗೆ. ನಮ್ಮಪ್ಪ ವಿರಾಟ್ ಸ್ವರೂಪ ಆದಂತ ಅವ ಏನದಲ್ಲ ಪರಮಾತ್ಮ, ಅವನಿಂದ ತಂಗಿ ಆದಿಶಕ್ತಿಗೆ ತಯಾರು ಮಾಡ್ಯಾನ ಅಂತ ಹೇಳಿ ನಾನು ನಿನಗೆ. ಇಲ್ಲಿ ಖುರಾನ್ ಓದ್ಕೊಂಡವ್ರು ಅದಾರ. ಹೌದಲ್ರಿ? ಖುರಾನ್ ಓದ್ಕೊಂಡವ್ರು ಅದಾರ. 27 ಅಧ್ಯಾಯ ಇತ್ತು ಖುರಾನ. ಮೊದಲ 27 ಅಧ್ಯಾಯ ಇತ್ತು ಖುರಾನ. ತದನಂತರ ಹಜರತ್ ಉಸ್ಮಾನ್ ಬಿನ್ ಅಫ್ಫಾನ್ ಮೊಹಮ್ಮದ್ ಪೈಗಂಬರ್ ಕಾಲಕ 3 ಅಧ್ಯಾಯಗಳು ಇಳಿದು 3 ಅಧ್ಯಾಯ ಇಳಿದು ಮೊದಲಿದ್ದಂತ 27 ಅಧ್ಯಾಯ. ತದನಂತರ 3 ಅಧ್ಯಾಯ ಕೂಡಿಕೊಂಡು 30 ಅಧ್ಯಾಯ ಖುರಾನ್ ಅದ. ಇಲ್ಲಿ ಖುರಾನ್ ಓದ್ದವ್ರನ್ನು ಕೂತಿರ್ಬೇಕು. ಹೌದಲ್ರಿ? ಆ 30 ಅಧ್ಯಾಯ ಖುರಾನ್ ಚೊಕ್ ಶೋಧ ಮಾಡಿ ನೋಡ್ರಿ ಏನ್ ಹೇಳ್ತದದು. ಏನ್ ಹೇಳ್ತದ್ರಿ ಮಾಸ್ತರ? ಏಕಲ್ಲ ಅಲ್ಲಿಂದ ಲೋಕ ಆಗ್ಯದ ದುಸರಾ ಕ್ಯಾಬಿನ ಅಂತ ಹೇಳ್ತದ ಖುರಾನ. ಈಕಿ ಹೇಳಕತ್ತಾಳ ಪೀರ್ಮ. ಈಗ ನೋಡ್ರಿ ನೀವು ಏನತ್ತ ಈಗ ಮುಸ್ಲಿಂ ಧರ್ಮದಾಗ ಹಂಗ ಈ ಹೆಣ್ಮಗಳು ನಮ್ಮ ತಾಯಿ ಹೆಚ್ಚಳ ನಮ್ಮ ಹೆಚ್ಚದ ಹೇಳಕತ್ತಾಳ. ಈಗ ನೋಡ್ರಿ ಮುಸ್ಲಿಮ್ದವ್ರು ಏನ್ ಮಾಡ್ತಾರಿ? ಏನ್ ಮಾಡ್ತಾರ? 5 ಹೊತ್ತು ನಮಾಜ್ ಮಾಡ್ತಾರ. ಅವ್ರ ಏನಂತ ಮಾಡ್ತಾರಿ? ಏನಂತ? ಅಲ್ಲಾಹ್ ಅಕ್ಬರ್ ಅಲ್ಲಾ ಅಂತಾರ. ಈಕಿನ ಮಾತ್ಗ ಅಮ್ಮ ಅಕ್ಬರ್ ಅಂದ್ರೇನು? ಮತ್ತೆ ತಾಯಿನೇ ಹೆಚ್ಚಿದಳಪ್ಪ ಅಂತಂದ್ರೆ ಅಮ್ಮ ಹೂ ಅಕ್ಬರ್ ಅಂತ ತಿಳ್ಕೊಂಡು ಅಜಾ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಟ್ಟಿಲ್ಲ? ಹಂಗ ಆಗಂಗಿಲ್ಲ. ಜ್ಞಾನಿಗಳಾದ್ರೂ ಕೂಡ ಸಾರಿ ಹೇಳಿ ಹೋಗ್ಯಾರ, ನಿನಗೆ ಗೊತ್ತಿಲ್ಲ. ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ ತಿಳಿಯಾರ. ಹೆಣ್ಣಿನಿಂದ ತಯಾರಾಗಿತ್ತಪ್ಪ ಅಂತಂದ್ರೆ ಇದಕ್ಕೆ ಏನಂತಿದ್ರು? ಏನಂತಿದ್ರಿ ಮಾಸ್ತರ್? ದೇವಿಯ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ ತಿಳ್ತಿದ್ರು ಅವರು. ಹೆಣ್ಣಿನಿಂದ ಏನೂ ಆಗಿಲ್ಲ ತಿಳ್ಕೊಂಡೆ ಅವ್ರು ಏನ್ ಮಾಡ್ಯಾರ? ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ. ಅದಕ್ಕೆ ಈ ಶರೀರಕ್ಕೆ ನಂಬರ್ ಹಾಕಿಟ್ಟ ನಮ್ಮ ಬ್ರಹ್ಮ ಕುಂಬಾರ. ಹೌದಲ್ರಿ? ಈ ಗಡಿಗೆ ತಯಾರು ಮಾಡುವ ಹೊತ್ನ್ಯಾಗ ಅವ ಏನ್ ಮಾಡ್ಯಾನ? ಏನ್ ಮಾಡ್ಯಾರಿ? ಈ ಗಡಿಗೆ ತಯಾರು ಮಾಡಿ ಸಂಸ್ಕಾರ ಕೊಟ್ಟಿದ್ದಿಲ್ಲಪ್ಪ ಅಂತಂದ್ರ ಗಡಿಗೆ ಪಕ್ಕ ಸುಡ್ತಿದ್ದಿಲ್ಲ, ಒಡೆದು ಹೋಗ್ತಿತ್ತು. ಪಕ್ಕ ಗಡಿಗೆ ಸುಡ್ತಿದ್ದಿಲ್ಲ. ಇದಕ್ಕೆ ಅಗ್ನಿ ಸಂಸ್ಕಾರ ಕೊಟ್ಟಾನ ಗಡಿಗೆ ತಯಾರು ಮಾಡಿ. ಇದಕ್ಕೆ 9 ರಂಧ್ರಗಳು ದ್ವಾರಗಳು ಇಟ್ಟಾನ, 2 ಕಣ್ಣುಗಳು ಕೊಟ್ಟಾನ, 2 ಕಿವಿ ಕೊಟ್ಟಾನ. ಇವೆಲ್ಲ ಕಿವಿ ಕಣ್ಣ ಮೂಗ ಇವು ತಾಯಿ ಹೊಟ್ಟೆಗಿದ್ದಾಗ ತಯಾರು ಮಾಡ್ಕೊಂಡಳ ನೀಕಿ ಒಳಗ. ಬ್ಯಾಡ ಬಿಡು, ನಮ್ಮ ಅಪ್ಪನ ಬಳಿ ಬರೋದಕ್ಕಿಂತ ಮುಂಚೆ ತವ್ರ ಮನ್ಯಾಗಿದ್ದಾಗ 1-2 ಹಡ್ಕೊಂಡು ಬಾ ಅಂತ ಹೇಳಿ ನೋಡ ಈಕಿಗೆ. ಹಂಗ ಬರ್ತಾಳ್ರಿ ಮಾಸ್ತರ? ಬರ್ತಾಳ ನನ್ನ ಮಗಳು. ಬರಂಗಿಲ್ರಿ. ನಾನೇ ಹಡ್ದಿನ ತುಪ್ಪಗಾರ ಹೇಳಕತ್ತಿದ್ದಲ್ಲ, ಹಡ್ಕೊಂಡು ಬಾ ಮಗಳ ನಿನ್ನ
ಬಳಿ ಪವರ್ ಇತ್ತಪ್ಪ ಅಂತಂದ್ರ ಹೌದಲ್ರಿ ಹೊಡ್ಯಾಕ ಕಾಣ್ತಾನ್ರಿ ಇವತ್ತು ಹುಡುಗಿಯಾಗ ಮಗಳ ನಿಂದು ಹಾ ಹಾ ಇವತ್ತು ನಿಂದರ ಹಲಿಗೆ ಮೆರವಣಿಗೆ ಆಗಿರ್ಬೇಕು ಮಗಳ ಇವತ್ತ ಇಲ್ಲ ನಂದರ ಹಲಿಗೆ ಮೆರವಣಿಗೆ ಆಗ್ಬೇಕು ಇವತ್ತು ಹೌದಲ್ರಿ ಮಾಸ್ತರ್ ನೋಡೋಣ ಯಾಕಂದ್ರೆ ತಾನೇ ಹೇಳಕತ್ತಾಳ ಮಾಸ್ತರ್ ಸೈಲ್ ಬಿಟ್ಟಾಳ ಮಗಳು ಯಾಕೋ ಬಹಳ ಮೈಮ್ಯಾಗ ಬರ್ಲಕತ್ತಾಳ ಹೌದಲ್ರಿ ನೋಡೋ ಮಗಳ ಇವತ್ತು ನಾಳೆ 2 ದಿನ ಅದಾವ ಹೌದು ನಾಳೆಗೆ 4 ತನಕ ಹೌದು ನೀರ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ನಾರೇ ಮೆರವಣಿಗೆ ಮಾಡ್ಕೊಂಡು ಬರೋಬರ ಹೋಗ್ಬೇಕು. ಮಾಸ್ತರ್ ಆಧಾರ್ ಖರ್ಚಿ ಮಾಡ್ಕೊಂಡು ಹೋಗ್ಬೇಕು ಅದ್ರ ಮಾತ್ ಹಂಗ ಆಗ್ಬೇಕ್ರಿ ಕಚ್ಚಿ ಬಿಚ್ಚಿ ಹೇಳಲ್ಲ ಹಳಿ ಎಮ್ಮಿ ಹೇಳಿ ಹತ್ತಂಗ ಆಗ್ಬಾರ್ದು ಹಂಗೆ ಆಗ್ಯದ ಮಾಸ್ತರ ಅವ ಹೇಳ್ತಾರ ಮಾಸ್ತರ ಸೂರ್ಯನವ ಏನಂತ ನಮ್ಮ ಶರೀರಲಿಂದ ಮಾನವ ಜೀವಾತ್ಮಕ ಹಾ ಹಾ ನಮ್ಮ ಶರೀರ ಮೇನ್ ಬೇಕಂತ ಹೇಳ್ತಾನ ಹೌದು ಶರೀರ ಬೇಕಂತ. ಇದಕ್ಕೇನ್ ಹೇಳ್ತಾನ ಮಾಸ್ತರ ಹಾ ಹಣ್ಣು ಮತ್ತ ಬಳಿಕ ಮರವನ್ನು ಯಾರು ಕಡಿದರೇನೋ ಹೌದು ಹೆಣ್ಣು ಬಿಟ್ಟ ಬಳಿಕ ಅವಳಿಗೆ ಯಾರು ಆಳಿದರೇನೋ ಹೌದು ಹೌದು ಈ ಕಾಯದ ಹೊನ್ನ ಮೀಗಿದ ಮೇಲೆ ಹಾ. ಇದಕ್ಕೆ ನಾಯಿ ತಿಂದರೇನೋ ತಿಂದು ನೀರು ಕುಡಿದರೇನೋ ಚೆನ್ನ ಮಲಿಕದರು ಅಂತ ಹೇಳ್ತಾರ ಹೌದು 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 ನಮ್ಮ ಜೀವಾತ್ಮ ಮೊದಲು ಬೇಕು ಮಾಸ್ತರ ಹಾ, ಹಾ. ನಿನ್ನ ಶರೀರಕ್ಕ ಚಪ್ಪಲಕ ಬೆಲೆ ಇಲ್ಲ ಹಾ. ನಿನ್ನ ಶರೀರಕ್ಕೆ ಬೆಲೆ ಇಲ್ಲ ಹೌದು 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 ಅದು ಹ್ಯಾಂಗ ಹೇಳಿದ್ರೆ ಹೇಳ್ತೀರಿ ಕೇಳು ಹೇಳಿಲ್ಲ ಈ ಹುಡುಗಿ ಗ್ರಾಮಕ್ಕೆ ಮಾಸ್ತರ ಭರ್ಚಾಗ ಪುರ ನಡೆದಿತ್ತು ನಡೆದಿತ್ತಲ್ಲ ಇಲ್ಲೇ ಒಂದ್ ನೆರೆಹೊಳೆ ಗ್ರಾಮದವ್ರು 4 ಮಂದಿ ದಿನಾಲು ಬರ್ತಿರು ಹೌದು ಹೌದು ಈಗ ಬಹಳ ಮಂದಿ ನೋಡ್ರಿ ದೇವ್ರ ಗುಡಿಗೆ ಬರ್ಬೇಕಾದ್ರೆ ಮೊದಲು ಚಪ್ಪಲ್ ಮೇಲೆ ಕುದಿ ಬಹಳ ಇರ್ತದ ಹಾ ಹೌದು ಅವ್ರೇ ಲೆಕ್ಕ ಹಾಕಿದ್ರು ಪುರಾಣ ಮಾತ್ರ ಕೇಳಕ್ ನಡೆದಿದ್ದೆವು ಹೌದು ಆ ಲಾಸ್ಟ್ ಇವ ಮನೆಯದೆಲ್ಲ ಮುದುಕಿದು ಆ ಮನೆಗೆ ಇಟ್ಟು ಹೋಗಮ್ಮಿ 4 ಮಂದಿ ಅಂತ ಹಿಂಗ್ ಲೆಕ್ಕ ಹಾಕಿದ್ರು ಮಾಸ್ತರ ಹಾ ವಿಚಾರ ಮಾಡಿದ್ರು ದಿನಾಲು ಹಿಂಗೆ ಹೋಗ್ತೀರಿ ಮಾಸ್ತರ ಹೋಗೋ ಸಮಯದಾಗ ಏನಾಯ್ತು ಒಂದಿನ ಏನಾಯ್ತು? ಲಾಸ್ಟ್ ದಿನ 11ನೇ ಪುರ ನಡೆದಿದ್ದು ಭರ್ಚಾಕ ಹೌದು ಹೌದು ಆ 10 ಮಂದಿ ಒಳಗೆ 4 ಮಂದಿ ನಡ್ಬರ್ಕ ಮಾಸ್ತರ ಒಂದ್ ಮನುಷ್ಯ ನಡ್ಬರ್ಕ ಸತ್ರ ಮಾಸ್ತರ ನಡ್ಬರ್ಕ ಹಾ 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 ಸಾಯೋದು ಏನಾಯ್ತ್ರಿ ಏನಾಯ್ತು? ಇವತ್ತು ಲಾಸ್ಟ್ ಪುರಾಣದ ಭರ್ಚಾಕ ಇವತ್ತು ಕೇಳಿದ್ರೆ ಮನ ತೃಪ್ತಿ ಆಗ್ತದ ಹೌದು. ಇರ್ಲಿಕ್ಕಂದ್ರೆ ಆಗೋದಿಲ್ಲ ಹೌದು. ಆ ಮುದುಕಿ ಏನ್ ಚಪ್ಪಲ್ ಗಂಟೆ ನಾವು ಇಟ್ಟಿದಿಲ್ಲ ಮುದುಕಿ ಮನೆಗೆ ಇಡ್ತಿದೇವಲ್ಲ ಹಾ. ಅದೇ ಚಪ್ಪಲ್ ಗಂಟೆಗೆ ಇವ್ನ ಹೆಣ ಇಡಮ್ಮಿ ಹಾ ಅಲ್ಲಿ ಇಟ್ಟು. ಅದೇ ಮುದುಕಿ ಮನೆಗೆ ಇಟ್ಟು ಮತ್ತೆ ಅಲ್ಲಿಗೆ ಹೋಗೋ ಪುರಾಣ ಕೇಳಕ ಪುರಾಣ ಇವ್ರು ಲೆಕ್ಕ ಕೇಳಮ್ಮ. ಹಾಕಿದ್ರು 3 ಮಂದಿ ಹೌದು ಹೌದು ಚೀಲ್ದಾಗ ತುಂಬಿದ್ರು ಹೆಣ ಹಾ, ಜರ ಅನ್ಕೋತೆ ತಗೊಂಡ್ ಕೇಸಿ ಏನ್ ಮಾಡಿದ್ರು ಮಾಸ್ತರ ಮುದುಕಿ ಮನೆ ಬಲ್ಲ ತಂದ್ರು ಹಾ. ದಿನಾನು ಇಡಂಗಿಟ್ರು ಇಡೋದು ಆಗ ಮುದುಕಿಗ ಗಂಟು ಹೊಡ್ ಸಂಶಯ ಬಂತು ಹಾ. ತಮ್ಮ 4 ಜೋಡಂದಾಗ 8 ಚಪ್ಪಲ್ ಇರ್ತೀವು ಇವತ್ತಿಟ್ಟು ದಾಣಿಗೆ ಆಗ್ಯದಂದ್ರೆ ಗಂಟ ನಂಗದಿರ ಸಂಶಯ ಬಂದ್ರೆ ನಿಮ್ ಚಪ್ಪಲ್ ಎಸೋ ಎಣಸ್ಕೋತೀನಿ ತಡ್ರಿ ಅಂದೊಳಕಿ ಹಾ, ಹಾ, ಹಾ. ಇದು ಮಾತು ಬಿರಿ ಬಿದ್ದಂತ ಏನ್ ಮಾಡಿದ್ರು ಮಾಸ್ತರ ಹೌದ್ರಿ. ಬಿಚ್ಚಿ ನೋಡತ್ನ ಈ ಬಾಯಿ ಹೆಣ ಅದ ಒಳಗ ಏ ತಮ್ಮದಿರ ಬೇಕಾದ್ರೆ ಒಂದ್ 20 ಜೋಡಿ ಚಪ್ಪಲ್ ಇಡ್ರಿ ನನ್ನ ಮನೆ ತಂದು ಬಿಡ್ರಿ ಈ ಶರೀರ ಕಿಡಿಬೇಡ್ರಪ್ಪ ನನ್ನ ಬಲಂದಳಕಿ ಕೆಟ್ಟ ಹೊಲಸು ವಾಸ ಹೊಡಿತದ ಈ ಜೀವಾತ್ಮ ಹೋಯ್ತಂದ್ರ ಚಪ್ಪಲ್ಗೆ ಬೆಲೆ ಅದ ಮಾಸ್ತರ ಹಾ. ಈ ಇವ್ರ ಶರೀರಕ್ಕೆ ಬೆಲೆ ಇಲ್ಲ ಬೆಲೆ ಇಲ್ಲ ಆಹಾ ಏನ್ ತಿಳಿದ್ರಿ ಮಾಸ್ತರ ನಡೀಲಿ ಅದಕ್ಕೆ ಕುಮಾರ್ ಕಕ್ಕ ಏನ್ ಹೇಳ್ತಾನ ಏನ್ ಹೇಳ್ತಾನ್ರಿ ಸುಡುಗಾಡದಲ್ಲಿ ಗಿಡ ಬಿದ್ದರೆ ಹೌದ್ ಹೌದ್ ಅದನ್ನ ತಂದು ಕಟ್ಟಿಗೆ ಎದ್ದು ಮಾಡ್ತಾರ ಮನ್ಯಾಗ ಹೌದ್ ಖರೆ ಮನ್ಯಾಗ ಹೆಣ ಸತ್ತಪ್ಪ ಅಂತಂದ್ರೆ ವಯಸ್ಸು ಸುಡುಗಾಡದ ಸುಡ್ತಾರ ಕಟ್ಟಿಗೆಕ್ಕಿಂತಲೂ ಕನಿಷ್ಠದ ಈ ಶರೀರ ಅಂತ ಹೇಳ್ತಾನೆ ಯಾರು ಕುಮಾರ್ ಕಕ್ಕಯ್ಯ ಹೇಳ್ಯಾನ ಹೌದಲ್ರಿ ಮಾಸ್ತರ ತಂಗಿ ಆ ಕಟ್ಟಿಗೆಕ್ಕಿಂತಲೂ ಕನಿಷ್ಠದ ಇದು ಶರೀರ ಹೌದ್ ಅಂತ ಶರೀರ ಜಿಗ್ಗಿ ಬೆಳೆಸ್ಲಾಕ ಬಂದಾಳ ಹೌದಲ್ರಿ ಸುಡುಗಾಡ ಮಾರಕ್ಕಿ ಮತ್ತೇನ್ ಕೇಳ್ತಾನ್ರಿ ಮಾಸ್ತರ ಏನ್ ಕೇಳ್ತಾರ ಏ ನಿಮ್ಮ ಪರಮಾತ್ಮನ ತಾಯಿ ಹೆಸರೇನು ಹಾ ಹಾ ತಂದೆ ಹೆಸರೇನು ಕೇಳ್ತಾರ ಕೇಳ ಅವ ಶಿವಪುರಾಣದಾಗ ಹೇಳ್ತಾರ ಮಾಸ್ತರ ಅವ ಸಾಕ್ಷಾತ್ ಸ್ವಯಂ ಭವನ ಅವನಿಗೆ ತಾಯಿ ಇಲ್ಲ ತಂದೆ ಇಲ್ಲ ಹೌದ್. ಬೇಕಾದ ಶಿವಪುರಾಣ ತೆಗೆದು ನೋಡಿ ಸ್ವಯಂ ಅವ್ರ ಪಂಚ ಪೀಠಗಳಿಂದ ಅವ ಏನ್ ಬೇಕಾದ್ ಮಾಡ್ಕೊಂಡಾನ ಹೌದ್ ಹೌದ್. 2 ಕಣ್ಣು ಮಾಡ್ಕೊಂಡಾನ 3 ಕಣ್ಣು ಮಾಡ್ಕೊಂಡ 4 ಕೈ ಮಾಡ್ಕೊಂಡಾನ ಹೌದು. ಅವನಿಗೆ ತಾಯಿ ಇಲ್ಲ ತಂದೆ ಇಲ್ಲ ಯಾರು? ಮಾತು ಸುಳ್ಳು ಇತ್ತು ಶಿವಪುರಾಣ ತೆಗೆದು ನೋಡ ಮಾಸ್ತರ ಬೇಕಂದ್ರೆ ತಗೋರಿ ಹಾ ಲೇಖ. ನಿಮ್ ಪಾರ್ವತಿ ನಾವು ರೆಡಿ ಮಾಡಿದ್ರೆ ಇದ್ದೇವು ಹೌದ್ ಹೌದ್ ಹೌದು ನಿನ್ನ ಕೈದಾಗ ಏನೂ ಆಗಿಲ್ಲ ತಮ್ಮ ಇವ್ರು ಹಡದಾರ ತಿಳ್ಕೊಂಡು ಬಹಳ ಕಿರಿಕಿರಿ ಹಚ್ಚಾರ ಹೌದಲ್ರಿ ಮಾಸ್ತರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿ 3 ಮಂದಿ ಒಡ್ಡೆಗೆ ಹಡದೇ ಇಲ್ಲ ಅವರು ಹೌದಲ್ರಿ ಮಾಸ್ತರ ಸಪ್ತ ಋಷಿಗಳ ಶಾಪ ಆಗ್ಯದ್ರಿ 3 ಮಂದಿ ಮತ್ತೆ ಬೇಕಾದ್ರೆ ತೆಗೆದು ನೋಡ್ರಿ ನೀವು ಅವ್ರು ಇನ್ನೂವರೆಗೆ ಬಂಜಿರ ಅವ್ರು ಹಾ ಬಂಜದಾರ ನೀ ಎಲ್ಲಿ ಹಡಿತಿ ಯಾರು ಹಡದ್ರು ಪಾರ್ವತಿ ಲಕ್ಷ್ಮಿ ಸರಸ್ವತಿ 3 ಮಂದಿಗೆ ಸಪ್ತ ಋಷಿಗಳ ಶಾಪ ಆಗ್ಯದಪ್ಪ ಅಂತಂದ್ರ ಯಾರು ಹಡದಾರ ಈ ಜಗತ್ತೆ ಎಲ್ಲ ಹಡಿಬೇಕಾದ್ರೆ ಯಾರು ಹಡದಾರ ಹೌದ್ ನಡೀಲ್ರಿ ಮಾಸ್ತರ ಹಾ ಇರ್ಲಿ ಯಾಕಪ್ಪ ಅಂತಂದ್ರೆ ಈ ಸದ್ಯ ಏನ್ ಹೇಳ್ತಾರ ಏನ್ ಹೇಳ್ತಾರಿ ಅವಧಿಯವರಿಗೆ ಇದ್ದಾಳಕ ನಿನ್ನ ಮಾಯೆ ಅವಧಿ ಮೀರಿ ಬಿದ್ದಾಳಕ ನಿನ್ನ ಮಾಯೆ ಅಧಿಪತಿ ಬಿಟ್ಟು ಹಾದ ಸುಡುಗಾದ ದಾರಿಲೆ ಎದ್ದಳಕ ನಿನ್ನ ಮಾಯೆ ಅಧಿಪತಿ ಬಿಟ್ಟು ಹಾದ ಸುಡುಗಾದ ದಾರಿಲೆ ಎದ್ದಳಕ ನಿನ್ನ ಮಾಯೆ ಎರುವ ತನಕ ದುಡ್ದಾಳ್ಯಾಕ ನಿನ್ನ ಮಾಯೆ ಧಾರ ಕಡ್ದರ ನಡೆದಾಳ್ಯಾಕ ನಿನ್ನ ಮಾಯೆ ದರಿಯೋಳು ಒಂದೇ ವಾಡಿ ಗೈ ಬಿಷಾನ ಮಾತ ಮೇರೆ ಸುಟ್ಟಾಳಾಕ ನಿನ್ನ ಮಾಯೆ
ಕಾಶಿನಾಥ್ ಕಾಕ ಅವರು ಮೋರೆ ಸಾಚಿನ ಬೋರಟ್ಟಿ ಮಾನವಗಳಾದ್ರೂ ಕೂಡ ಏನ್ ಹೇಳ್ಯಾರ ಅವರು ಮೊದಲೇ 25 ರೂಪಾಯಿ ಕೊಟ್ಟಾರ ನಮ್ಗೆ ಹಾಡೋದಕ್ಕಿಂತ ಮುಂಚಿತವಾಗಿ ತಾಯಿಯ ಜನನಿ ಗರ್ಭಕೋಶದೊಳಗ ಕೂಸಿದ್ದಾಗ ಅಲ್ಲಿ ಯಾವ ಮನೇಲಿ ಹಾಲು ಕುಡಿಸಾಳ ಹಾಕಿ ಕೇಳು ಅಂತ ತಿಳ್ಕೊಂಡು ನಮಗೆ ಅವರು ಕೇಳಿದ್ರು. ಅದಕ್ಕೆ ನಮ್ಮ ಕಾಶಿನಾಥ್ ಕಾಕ ಅವ್ರಿಗೆ ಆದ್ರೂ ಕೂಡ ಇಲ್ಲಿ ವಾಸ ಮಾಡಿರುವಂತ ಆ ಪೀರಾನ ಪೀರ ಜಿಂದಾವಲಿ ಪೀರರು ಯೋಗ್ಯ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ನಾ ಸ್ವೀಕಾರ ಮಾಡ್ತೀನಿ ಮನಿಸ್ತಕ್ಕದು. ಅದಕ್ಕೆ ತಮ್ಮ ಇನ್ನೊಂದು ಸತಿ ಹಚ್ಚು. ಹೌದ್ರಿ ಸಂಜ್ಞಾನ ಸೂಳಿ ನಿಂಗ್ಯಾಗ ಇಟ್ಕೊಂಡಾಳು ಮಂಗ್ಯ ರಂಡಿ ಸುಳೆ ಪಾಪ ಕಟ್ಕೊಂಡಾಳು. ಯಪ್ಪ ಹಂಗಾಮದೊಳಗ ಬೆಳೆದ ಮುಂಗಾರಿ ತನಿ ತಂದು ನಿಂಗ್ಯಾನ ಒಣಕಿಲೆ ಕುಟ್ಕೊಂಡಾಳು. ಏನ್ ಮಾಡಿಲ್ಲ, ಕೈ ಹಚ್ಚಿನ ಸ್ವಾಮಿ. ಏನ್ ಹಚ್ಚಿಲ್ಲ ಕೇಳಕ್ಕ ಹೇಳಕ್ಕ ಬಂದಿನಿ. ಹೇಳಂದ್ರೆ ಹೇಳ್ತ ಬೇಡ. ಪನ್ನಸ್ ಕೊಡು ಅವರಿಗೆ, ನೀನೇ ಹೇಳಕಿಸಂದ್ರ ನೀ ಏನ್ ಹೇಳ್ತಿ ಅದೇ ಹೇಳು. ನಾ ಹೇಳ್ದೆ ನೀ ಆಯ್ತಾ ನೋಡ್ರಪ್ಪ, ಇದು ಜರ ಮಕ ತೆಳ ಮಾಡ್ರಿ. ಮುಂದಕ್ಕೆ ಸರಿ ಸರ್. ಎರಡೇ ಮಿನಿಷೆ ಭಾಳ ಇಲ್ಲ ಬಾಬಾ. ಎರಡೇ ಮಿನಿಟ್ಯದ ಜರ ತಡಿ. ನೋಡ್ರಿ, ದೇವ್ರ ಹಿರಿಯರ ಕೂತವ್ರು ಎಲ್ಲರಿಗೂ ನಮಸ್ಕಾರ ಹೇಳು. ಏನೋ ಸದ್ಭಕ್ತಿ ಒಂದು 50 ರೂಪಾಯಿ ಮಾಡಬೇಕು ಪ್ರೇಮದಿಂದ ಬಂದಿದೆ. ನೀವು ಈ ಜಗ ಎಲ್ಲ ತಿರ್ಗಾಡಿ ಬರ್ತೀರಿ, ಜಗ ಎಲ್ಲ ಹಾಡ್ತೀರಿ. ಹರದೇಶಿ ನಾಗೇಶಿ ಅಂದ್ರೆ ಎದಕ್ಕೆ ಪದ್ಯ ಅದಾವ, ಏನು ಪದ್ಯ ಅದಾವ, ಯಾವ ಮಾತಿಗೆ ಪದ್ಯ ಅದಾವ, ಇದು ಬಿಡಿಸಿ ಹೇಳ್ಬೇಕಂತ ಹಡಿಕೆ ಹಚ್ತಾರೆ. ತಿರುಗಿ ಇದಕ್ಕೆ ಅರ್ಥ 10 ಮಂದಿ ಕೇಳಿದ್ರೆ 1000 ಮಂದಿ ಕೇಳ್ತಾರೆ. 1000 ಮಂದಿ ನೋಡ್ರಿ ಪಾಸ್ ಬಿತ್ತಂದ್ರೆ ಜಗನೇ ಓಡಿ ಬರ್ತದೆ. ನೀವು ಯಾವ ಅಡಿಕೆ ಮಾತು ಹಾಡ್ಲಿಕ್ತೀರಿ, ಯಾವ ಮಾತು ಬಿಡ್ಲಿಕತ್ತೀರಿ, ಸಭೆಗೆ ಒಂದ್ರೆ ಒಪ್ಪುವಂತ ಶಬ್ದಗಳು ನಿಮ್ಮ ಏನದಾವ ಬಿಡಿಸಿ ಹಾಡ್ಬೇಕಂತ ನಮ್ದು ವಿನಂತಿ. ದಯ ಎಲ್ಲರಿಗೂ ಮನಸ್ಸಿನ ಮಾತು ಶಬ್ದ ಬಿಟ್ಟು ಬಿಡು. ನೀ ಲಕ್ಷ್ಮಣ ಅಂಬಾಜಿ ವಾಗ್ಮರೆ, ಲಕ್ಷ್ಮಣ ಕಾಕ ಅವರು ಅಂಬಾಜಿ ವಾಗ್ಮರೆ ಸಾಕಿನ